ಅಲ್ಲ, ಅಲ್ಲಾವುದ್ದೀನ್ ದೀಪದಿಂದ ಭೂತ ಉದ್ಭವ ಆಗಿ ನನ್ ಕನ್ನಡಕ ಕೊಟ್ಟು ಹೋಯ್ತು. ನೋಡಿದ್ರೆ ಹಾಗೇ ಇದೆ. ಅಲ್ಲಿ ನೀರಿನ ಗ್ಲಾಸು, ಇಲ್ಲಿ ನೋಡಿದ್ರೆ ಕನ್ನಡಕ. ಇದೇನಾದ್ರೂ ಅಕ್ಕನ ಕೆಲ್ಸನಾ? ಅರ್ಥ ಆಯ್ತು. ಈಗ್ಲೇ ಬರ್ತೀನಿ ರೀ. ಓ, ನಾನು ಈಗ್ಲೇ ಇಲ್ಲಿಂದ ಹೋಗ್ಬೇಕು. ಅಕ್ಕ, ಮತ್ತೆ ನೀನೇ ಅಲ್ವಾ? ಅವ್ರಿಗೆ ಕನ್ನಡಕ ಕೊಟ್ಟಿದ್ ನೀನೇ ಅಲ್ವಾ? ಯಾವಾಗ್ಲೂ ಲೈನ್ ಬ್ಯುಸಿನೇ ಇದೆಯಲ್ಲ. ಏನ್ ಮನುಷ್ಯರಕ್ಕ ಇವರು? ಸತ್ ಹೋಗಿರೋಳು ಅನ್ನೋ ಕರುಣೇನು ಇಲ್ದೆ ನಿನ್ನ ಹತ್ರ ಕೆಲಸ ಮಾಡಿಸ್ತಾರಲ್ಲಕ್ಕ ಇವರು. ಅಷ್ಟೇ ಅಕ್ಕ, ಈ ಅತ್ತೆ ಮನೆಯವರು ಅಷ್ಟೇ ಅಕ್ಕ. ಸತ್ರು ಕೂಡ ನಮಗ್ ಕೆಲಸ ಮಾಡೋದು ತಪ್ಪಲ್ಲಕ್ಕ, ತಪ್ಪಲ್ಲ ಅಕ್ಕ. ಇನ್ಯಾರು ಕರೆದ್ರು ಸರಿ, ನೀನ್ ಬರ್ಬೇಡ, ಬೇಡ. ನೀನ್ ಕೆಲಸ ಮಾಡಿ ಮಾಡಿ ಹೋಗ್ಬಿಟ್ಟೆ. ಈಗ ನಾನು ಮಾಡ್ತಾ ಇದ್ದೀನಲ್ಲಕ್ಕ, ಮಾಡ್ತೀನಿ. ನೀನ್ ಮಾತ್ರ ಬರ್ಬೇಡ, ಬರ್ಬೇಡ. ನಾನಿದ್ದೀನಲ್ಲ, ನೋಡ್ಕೋತೀನಿ. ಇವರ ಉಚಿತನ ಜಾಸ್ತಿನೇ ಆಗ್ತಾ ಇದೆ. ಪ್ಲೀಸ್ ಅಕ್ಕ, ಅರ್ಥ ಮಾಡ್ಕೋ. ಮೇಡಮ್, ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತು ಹೇಳ. ಏನು? ನೀವು ಗೋಡೆಯಲ್ಲಿರೋ ಫೋಟೋ ಹತ್ರ ಮಾತಾಡೋದ್ ಬಿಟ್ಟು ಒಬ್ಬ ಒಳ್ಳೆ ಡಾಕ್ಟರ್ನ ನೋಡಿ. ಯಾಕೆ? ನಿಮ್ಮ ಅಕ್ಕ ನಿಮಗೆ ಕಾಣೋದ್ ನಿಲ್ಲುತ್ತೆ. ನೋಡು ನಾಣಿ, ಅವ್ರೇನ್ ನನಗ್ ಕಾಣಿಸ್ತಿಲ್ಲ. ನಾನ್ ಮಾಡ್ಬೇಕಾದ ಕೆಲ್ಸ ಎಲ್ಲ ಅವರೇ ಮಾಡ್ತಾ ಇದಾರೆ. ಕಲ್ಪನಾ, ಬಂದೆ. ನಾನ್ ಹೋಗ್ತೀನಕ್ಕ, ನೀವಿರಿ. ಇವರು ಹುಚ್ಚಿಗೆ ಔಷಧಿನೇ ಇಲ್ಲ, ಯಾರಿಂದನೂ ಕಾಪಾಡಕ್ಕಾಗಲ್ಲ. ಏನಪ್ಪ ದೇವ್ರೆ, ಹೀಗ್ ಸಿಕ್ಕಾಕೊಂಡ್ಬಿಟ್ನಲ್ಲ ಈ ಮನೇಲಿ. ಈ ಫ್ಯಾಮಿಲಿ ಪೂರ್ತಿ ದೇವಿಪುರದಲ್ಲಿ ನೋಡ್ದೆ. ಅಲ್ಲಿಂದ ನಾನು ಇಲ್ಲಿಗೆ ಬರೋದು ಅಂದ್ರೇನು, ಇಲ್ಲಿಂಗೇನು? ಭಗವಂತ, ದೇವಿಪುರ ಎಲ್ಲಿರೋದು, ಬೆಂಗಳೂರು ಎಲ್ಲಿರೋದು ಏನೋ. ಎಲ್ಲ ಇಲ್ಲೇ ಹಾಕಿದ್ದಾರೆ, ಮತ್ತೆ ಅವ್ರೇನ್ ಹಾಕೊಂಡಿದ್ದಾರೆ? ಅಯ್ಯೋ, ನೀನಾ? ನಾನೇ ಮಾವ. ಏನ್ ನೀನ್ ಮಾಡಿರೋ ಕೆಲ್ಸ? ಯಾಕೆ ಹೀಗ್ ಮಾಡ್ಬಾರ್ದಾ? ಆಫೀಸ್ಗೆ ಹೋಗೋದು ತಪ್ಪಾ? ನೋಡು, ನನಗೆ ಇಂಥದೆಲ್ಲ ಇಷ್ಟ ಇಲ್ಲ ಅಂತ ನಿಂಗೆ ಗೊತ್ತು. ಇನ್ನೊಂದ್ಸಲ ಇದು ರಿಪೀಟ್ ಆಗ್ಬಾರ್ದು. ದಿಸ್ ಇಸ್ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಗೋ. ಹಾಗಲ್ಲ ಮಾವ, ಈಗ ಏನ್ ಮಾಡ್ದೆ ಅಂತ. ಗೋ. ಅಮ್ಮ, ದೊಡ್ಡ ಮನೆ, ಇಷ್ಟೆಲ್ಲ ಜನರು. ತಪ್ಪಿಸ್ಕೊಳ್ಳೋಷ್ಟ್ರಲ್ಲಿ ತಲೆ ಕಿತ್ತು ಕೈಲಿಟ್ಟಾಗಾಯ್ತು.
ದೇವ್ರೇ, ಇಷ್ಟೆಲ್ಲ ನಡೀತು ಅಂತ ಆಯ್ತು. ಸಿಟಿ ಬಸ್ ಹಾಗೆ ಒಂದೇ ದಿನ ಎಷ್ಟೊಂದು ಸುತ್ಕೊಂಡ್ ಬಂದಿದ್ಯಾ? ಏನ್ ಚಿಕ್ಕಪ್ಪ, ನನ್ ಕಷ್ಟ ನಿಮ್ಗೆ ತಮಾಷೆ ಅನ್ಸುತ್ತಾ? ಅದ್ ಹಾಗಲ್ಲ ಗಂಗಾ. ಹೌದು, ನಿನ್ನ ಬ್ಯಾಗ್ ಎಲ್ಲಿ? ಅದೆಲ್ಲೋ ಕಳ್ದೋಯ್ತು. ಆ ರೌಡಿಗಳೇ ತಗೊಂಡಿರ್ಬೇಕು. ಸರಿ ಹೋಯ್ತು. ಬ್ಯಾಗ್ ಇಲ್ಲೇ ಇಟ್ಟು ಹೋಗು ಅಂತ ಬೆಳಗ್ಗೆನೆ ಗಿಳಿಗ್ ಹೇಳ್ದೆ. ಕೇಳಿದ್ಯಾ? ಆ ಬ್ಯಾಗ್ ಅಲ್ಲಿ ಸೌದಿಲಿರೋ ಸಂಪತ್ತಿರೋ ಹಾಗೆ ಜೊತೆಗೆ ತಗೊಂಡ್ ಹೋದೆ. ಈಗ ನೋಡು ಏನಾಯ್ತು. ಬರೋ ದುಡ್ಡು ಬರೋದಿರ್ಲಿ, ಇರೋ ದುಡ್ಡು ಕಳ್ಕೊಂಡೆ. ಅದಕ್ಕೆ ನನ್ನಂತ ದೊಡ್ಡವ್ರು ಹೇಳೋ ಮಾತನ್ನ ಕೇಳಬೇಕು ಅನ್ನೋದು. ಈ ಊರಲ್ಲಿ ಇಷ್ಟು ಮೋಸ ಮಾಡೋರು ಇರ್ತಾರೆ ಅಂತ ನಂಗೇನ್ ಗೊತ್ತು? ಇದು ಮಹಾನಗರ ಅಲ್ಲ, ಮಾಯಾನಗರ. ಅಲ್ಲಿ ಇಲ್ಲಿ ತಿರುಗಿ ಕೊನೆಗೆ ನನ್ನ ಮೇಲೆ ಬಂತು. ಸರಿ ಬಿಡು, ನೀನು ಬೈದ್ರು ಹೊಗಳಿದ್ರು ಚಿಕ್ಕಪ್ಪನೇ ಅಲ್ವಾ? ಸರಿ, ಈಗೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದೇ ಅರ್ಥ ಆಗ್ತಿಲ್ಲ ಚಿಕ್ಕಪ್ಪ. ತಿರುಗಿ ಸುಸ್ತಾಗಿ ಬಂದಿದ್ಯಾ? ಒಳ್ಳೆ ಅಡ್ಗೆ ಮಾಡಿದೀನಿ, ಹೊಟ್ಟೆ ತುಂಬಾ ಊಟ ಮಾಡು. ಹಸ್ವಾಗ್ತಿಲ್ಲ ಚಿಕ್ಕಪ್ಪ. ಅದೇನಮ್ಮ, ನಿನ್ ಮನ್ಸು ಹೇಗೋ ನೋವು ಪಡ್ತಿದೆ. ನಿನ್ ದೇಹಕ್ಕೂ ಯಾಕೆ ಕಷ್ಟ ಕೊಡ್ತೀಯಾ? ಮನ್ಸ್ ಚೆನ್ನಾಗಿರ್ಬೇಕು ಚಿಕ್ಕಪ್ಪ. ಶರೀರಕ್ಕೆ ಹಸ್ವಾದ್ರೇನು ಸುಸ್ತಾದ್ರೇನು. ಈ ಊರಿನ ಬಗ್ಗೆ ಅಮ್ಮ ಮೊದ್ಲೇ ಹೇಳಿದ್ಲು, ನಾನೇ ಕೇಳಿಲ್ಲ. ಆವೇಶದಲ್ಲಿ ಬಂದ್ಬಿಟ್ಟೆ, ಸೋತೋದೆ. ನಮ್ಮಮ್ಮ ಹೇಳ್ದಾಗೆ ಇದು ನಮ್ಮೂರಲ್ಲ ಚಿಕ್ಕಪ್ಪ. ಈ ಅನ್ಯಾಯ ಅಕ್ರಮದ ಮಧ್ಯೆ ನಾನಿರಲ್ಲ. ನಮ್ಮ ಊರಿಗೆ ಹೋಗ್ತೀನಿ ಚಿಕ್ಕಪ್ಪ. ಅಲ್ಲಿ ಹೋಗಿ ಏನ್ ಮಾಡ್ತೀಯಾ? ಇರೋ 4 ದಿನ ಆದ್ರೂ ನಮ್ಮಮ್ಮನ ಕಣ್ಮುಂದೆ ಇರ್ತೀನಿ. ಹೇಗಿರ್ತೀಯ? ಅಳ್ತಾನ? ಕಣ್ಣಲ್ಲಿ ನೀರಿದ್ರೆ ಅಮ್ಮ ಮಾತ್ರ ಹೇಗ್ ಕಾಣ್ತಾಳೆ ನಿನಗೆ? ಚಿಕ್ಕಪ್ಪ, ಹೋಗು, ನಿನ್ನ ಅಮ್ಮನ ಹತ್ರನೇ ಇರು. 10 ದಿನದಲ್ಲಿ ಹೋಗೋ ಪ್ರಾಣ 5 ದಿನದಲ್ಲಿ ಹೋಗುತ್ತೆ. ಆಮೇಲೆ ಏನ್ ಮಾಡ್ತೀಯ? ಹೋದ ಅಮ್ಮನಿಗೋಸ್ಕರ ಒಂಟಿಯಾಗಿ ಕೂತ್ಕೊಂಡು ಅಳ್ತಿರ್ತೀಯ? ನೀನ್ ಎಷ್ಟೇ ಹತ್ರು, ಎಷ್ಟು ದಿನ ಹತ್ರು ನಿನ್ನ ಅಮ್ಮ ಮಾತ್ರ ತಿರುಗಿ ಬರಲ್ಲ. ನಿನ್ನ ಕಣ್ಣೀರ್ ನೋಡಿ ಯಾವ ದೇವ್ರು ಕರಗಿ ನಿನ್ನ ಅಮ್ಮನ ಪ್ರಾಣನ ವಾಪಸ್ ಕೊಡಲ್ಲ. ಗೊತ್ತು ಚಿಕ್ಕಪ್ಪ, ಆದ್ರೆ ನಾನೇನ್ ಮಾಡ್ಲಿ? ಪ್ರಯತ್ನ ಮಾಡು. ಸೋತು ಹೋಗೋದು ತಪ್ಪಲ್ಲ, ಪ್ರಯತ್ನ ನಿಲ್ಸೋದು ತಪ್ಪು. ಮತ್ತೆ ಪ್ರಯತ್ನ ಮಾಡು. ನಿನ್ನ ಶಕ್ತಿ ಮೀರಿ ಹೋರಾಡು. ನಿನ್ನ ದೇಹದಲ್ಲಿರೋ ಕೊನೆ ಹನಿ ರಕ್ತ ಆವಿ ಆಗೋವರೆಗೂ ಕಷ್ಟಪಡು. ಪರಿಸ್ಥಿತಿಗೆ ತಲೆ ತಗ್ಸೋದಲ್ಲ, ಅದಕ್ಕೆ ಎದುರು ನಿಲ್ಲು. ಸಮಸ್ಯೆಗೆ ಸವಾಲ್ ಹಾಕಿ ಗೆಲ್ಲು. ಅಮ್ಮ ಅಂದ್ರೆ ನಿನ್ ಪ್ರಾಣ ಅಲ್ವಾ? ನಿನ್ನ ಪ್ರಾಣನ ಪಣಕ್ಕಿಟ್ಟಾದ್ರೂ ಸರಿ, ಅಮ್ಮನ್ನ ಉಳಿಸ್ಕೋ. ನಿನಗೆ ಮೋಸ ಮಾಡಿರೋ ಆ ರಾಣಿ ದರ್ಪದಿಂದ ಮೆರೀತಿದ್ರೆ ಇನ್ನು 100 ಕಾಲ ಬದುಕಬೇಕಾಗಿರೋ ನಿನ್ನ ಅಮ್ಮನ ಕಳ್ಕೋತೀಯಾ? ಹೇಳು. ಬೇಡಬೇಡ ಗಂಗಾ. ವಸ್ತುನೋ ದುಡ್ಡೋ ಹೋದ್ರೆ ತಿರುಗಿ ಬರುತ್ತೆ, ಪ್ರಾಣ ಹೋದ್ರೆ ತಿರುಗಿ ಬರಲ್ಲ. ನಿನ್ನಮ್ಮ ಜೀವಂತವಾಗಿರುವಾಗಲೇ ಆ ಪ್ರಾಣನ ಕಾಪಾಡ್ಕೋ. ಅಲ್ಲ, ಒಳ್ಳೆ ಮನುಷ್ಯ ಆಗಿ ಬದುಕು ಅಂತ ನನಗೆ ಹೇಳೋಳು, ನನಗೆ ಧೈರ್ಯ ಹೇಳೋಳು, ನೀನೇ ಹೆದರಿದ್ರೆ ಹೇಗೆ ಗಂಗಾ? ನಿನ್ನ ನೋಡಿ ನಾನು ಬದಲಾದೆ. ನೀನು ಅಷ್ಟೇ ಊರಿಗೆ ಹೋಗ್ಬೇಕು ಅನ್ನೋ ನಿರ್ಧಾರನ ಬದಲಾಯಿಸ್ಕೋ. ಇಲ್ಲೇ ಇದ್ದು ಸಾಧಿಸು, ಸರಿನಾ? ಸರಿ ಚಿಕ್ಕಪ್ಪ, ಇರ್ತೀನಿ. ಅಮ್ಮನ್ನ ಉಳಿಸ್ಕೋತೀನಿ. ಅಮ್ಮ, ಈಗ ನನಗೆ ಸಮಾಧಾನ ಆಯ್ತು. ಊಟ ಮಾಡಿ ಬೇಗ ನಿದ್ರೆ ಮಾಡು. ನಾಳೆ ಬೆಳಗ್ಗೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಏನಕ್ಕ, ಆ ಜೈನ ಕೆಡವುತ್ತೀನಿ ಹೊಸ್ಕಾಕ್ತೀನಿ ಅಂತ ಹಾರಾಡಿ
ಬೆಳಿಗ್ಗೆನೆ ಹ್ಯಾಪಿಯಾಗಿ ಕಾಫಿ ಕುಡಿತಾ ನ್ಯೂಸ್ ರೀಡರ್ ಆಗಿ ನ್ಯೂಸ್ ಓದ್ತಾ ಇದೆಯಲ್ಲ. ಇದೇನು ಲೈಬ್ರರಿ ಅಲ್ಲ ಸೈಲೆಂಟ್ ಆಗಿರೋದಕ್ಕೆ. ಉತ್ತರ ಕೊಡು. ಕರೀದೆ ಊಟಕ್ಕೆ ಬರೋ ಹಾಗೆ ಅವತ್ತು ಪಾರ್ಟಿಗೆ ಬಂದು ನನ್ನ ಇಂಪ್ರೆಸ್ ಮಾಡ್ದ. ರಿಂಗ್ನ ವಾಪಸ್ ಕಳಿಸಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿದ್ರು ಕೂಡ ನಿತ್ಯನ್ನ ನಮಗೆ ಗೊತ್ತಾಗ್ದ ಹಾಗೆ 24 hours ತನ್ನ ಜೊತೆ ಸುತ್ತಾಡಿಸಿ ಇಂಪ್ರೆಸ್ ಆಗೋ ಹಾಗೆ ಮಾಡ್ದ. ಅಂಥವನನ್ನ ಡಿಪ್ರೆಸ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಅಭಿ. ನೀನು ಸುಮ್ಮನೆ ಅವನಿಗೆ ಹೈಪ್ ಕೊಡ್ತಾ ಇದೆಯಾ. ಅವನಿಗಿಂತ ಒಂದು ಸ್ಟೆಪ್ ಹೈಟಲ್ಲಿರೋ ನಿನಗೆ ಅವನ್ನ ಸೋಲ್ಸೋದು ಅಷ್ಟು ಕಷ್ಟನಾ? ಅವನ ಜಾಗದಲ್ಲಿ ಇನ್ಯಾರೇ ಇದ್ದಿದ್ರು ವಿತಿನ್ ಮಿನಿಟ್ಸ್ ಮ್ಯಾಟರ್ನ ಕ್ಲೋಸ್ ಮಾಡಿ ಚೆಕ್ ಕೊಟ್ಟಿರ್ತಿದ್ದೆ. ಆದ್ರೆ ಅವನು ಜೈ ನನ್ನ ಸ್ಫೂರ್ತಿಯಾಗಿ ತಗೊಂಡು ನನ್ನ ಆಪೋಸಿಟ್ ನಿಂತು ನನ್ನ ಪ್ಲೇಸಿಗೆ ಬರಬೇಕು ಅಂತ ಅನ್ಕೊಂಡಿರೋನು. ಅಷ್ಟು ಈಸಿ ಅಲ್ಲ. ನೀನು ಮನಸ್ಸು ಮಾಡಿದ್ರೆ ಅಷ್ಟು ಕಷ್ಟನೂ ಅಲ್ಲ. ಇಲ್ಲ ಅಭಿ, ಇದು ಒಂದ್ ರೀತಿಲಿ ಅವನಿಗೂ ನನಗೂ ವಾರ್ ಇದ್ದ ಹಾಗೆ. ನಮ್ಮ ಹತ್ರ ಅವನಿಗಿಂತ ಶಕ್ತಿಶಾಲಿ ಆಯುಧ ಇಲ್ಲದೆ ಹೋದ್ರೆ ಗೆಲ್ಲಕ್ಕಾಗಲ್ಲ. ಆ ವೆಪನ್ಗೋಸ್ಕರನೇ ಎದುರು ನೋಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಮಾಮ್. ಗುಡ್ ಮಾರ್ನಿಂಗ್ ಮಾವ. ಗುಡ್ ಮಾರ್ನಿಂಗ್. ನಂಗೆ ಸ್ಟ್ರಾಂಗ್ ಕಾಫಿ ಬೇಕು ಅಂತ ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ. ಕ್ಷಮಿಸ್ಬಿಡಿ ಅಮ್ಮ. ಛೀ, ಐ ಡೋಂಟ್ ವಾಂಟ್ ಯುವರ್ ಬ್ಲಡಿ ಕ್ಷಮಾಪಣೆ ಅಂಡ್ ಶಿಟ್. ಡೋಂಟ್ ಶೋ ಯುವರ್ ಫೇಸ್ ಟು ಮೀ ಒನ್ಸ್ ಅಗೇನ್. ಗೆಟ್ ಲಾಸ್ಟ್. ಮತ್ತೆ ಮನೇಲಿ ಕಾಣಿಸಿದ್ರೆ ಸಾಯಿಸ್ಬಿಡ್ತೀನಿ, ಹೇಳಿದ್ದೀನಿ. ಔಟ್. ಅಯ್ಯೋ, ಮತ್ತೆ ಇನ್ನೊಬ್ಳು ಕೆಲಸದವ್ನು ಕಳಿಸ್ದ್ಯಾ? ಅವಳು ಬಂದು 1 ತಿಂಗಳು ಆಗಿಲ್ಲ. ಹೀಗೆ ಬಂದಿರೋರು ಎಲ್ಲರ ಮೇಲೂ ಕಾಫಿ ಕಪ್ಸು ಟಿಫನ್ ಪ್ಲೇಟ್ಸು ಎಸ್ದು ಕಳಿಸ್ಬಿಟ್ರೆ ಹೇಗ್ ನಿತ್ಯ? ನನಗದೆಲ್ಲ ಗೊತ್ತಿಲ್ಲ ಮಾವ. ಅರ್ಜೆಂಟ್ ಆಗಿ ಇನ್ನೂ ಒಳ್ಳೆ ಕೆಲಸದವಳನ್ನ ನೋಡು, ದಟ್ಸ್ ಆಲ್. ಆರ್ಡರ್ ಮಾಡೋದು ಈಸಿನೇ, ಆದ್ರೆ ಈಗಿಂದ ಈಗಲೇ ಹೊಸ ಕೆಲಸದವ್ನು ಎಲ್ಲಿ ಸಿಗ್ತಾಳೆ? ಸಿಕ್ಕಾಯ್ತು. ಏನು, ಹಳೆ ಕೆಲಸದವಳು ಇನ್ನೂ ಗೇಟ್ ಕೂಡ ದಾಟಿಲ್ಲ, ಆಗ್ಲೇ ನಿಂಗೆ ಹೊಸ ಕೆಲಸದವಳು ಸಿಕ್ಕಾಯ್ತಾ? ನಿನಗೆ ಕೆಲಸದವರು ಕೂಡ ಗೊತ್ತಾಕ? ನಾನು ಸಿಕ್ಕಾಯ್ತು ಅಂದಿದ್ದು ಕೆಲಸದವಳನ್ನಲ್ಲ, ಜೈಗೆ ಚೆಕ್ ಕೊಡೋ ವೆಪನ್ ಆಯುಧ ಸಿಕ್ಕಿದೆ. ನಾನೇನ್ ಮಾತಾಡ್ತಾ ಇದ್ದೀನಿ, ನೀನೇನ್ ಮಾತಾಡ್ತಾ ಇದೀಯಾ? ಕೆಲಸದವಳು ಕಾಫಿನ ಕೆಟ್ಟದಾಗಿ ಮಾಡಿ ನನ್ಗೊಂದು ಹೊಸ ಥಾಟ್ ಕೊಟ್ಟು ಹೋದ್ಲು. ಇಷ್ಟು ದಿನ ನಿತ್ಯ ನನ್ನ ಹಾಗೆ ಟ್ಯಾಲೆಂಟೆಡ್ ಅನ್ಕೊಂಡಿದ್ದೆ, ಆರೋಗ್ಯಂಟ್ ಅಂತ ಮರ್ತ್ಬಿಟ್ಟಿದ್ದೆ. ಇದ್ರಲ್ಲಿ ಹೊಸದೇನಿದೆ? ನಿತ್ಯ ಚಿಕ್ಕನ್ನಿಂದ ಕೋಪ ಜಾಸ್ತಿ, ಅದು ಹಳೆ ವಿಷಯನೇ ಅಲ್ವಾ? ಆ ಹಳೆ ವಿಷಯದ ಜೊತೆಗೆ ಇನ್ನೊಂದು ಹಳೆ ವಿಷಯನೂ ಕೇಳು. ಅವಳ ಕೋಪಾನೇ ಅವಳಿಗೆ ಶತ್ರು. ಗೊತ್ತು, ಅದಕ್ಕೇನು? ನಿತ್ಯ ಕೋಪ ನಿತ್ಯಾಗೆ ಶತ್ರುನೂ ಅಲ್ವೋ ಅನ್ನೋದನ್ನ ಪಕ್ಕಕ್ಕಿಟ್ರೆ ನಮ್ಗೊಂದು ಒಳ್ಳೆ ಆಯುಧ ಸಿಗತ್ತೆ. ಹೇಗಕ್ಕ? ಪ್ಲಾನ್ ಸಿಕ್ತು ಅಭಿ, ಆಯುಧಾನೂ ಸಿಕ್ತು. ಇನ್ನು ಆ ಜೈ ಜೊತೆ ಯುದ್ಧ ಶುರು ಮಾಡಬಹುದು. ಅದೇ ಹೇಗೆ ಅಂತ ಕೇಳ್ತಿರೋದು. ಜೈನ ನಡು ರೋಡಲ್ಲಿ ನಿಲ್ಸಿ ನಿತ್ಯಾಗ್ ತುಂಬಾ ಕೋಪ, ಅವಳ ಜೊತೆ ಇರೋಕ್ಕಾಗಲ್ಲ ಅಂತ ವಾರ್ನಿಂಗ್ ಕೊಡ್ತೀಯಾ? ಇಲ್ಲ ನಿತ್ಯನ್ ಮನೇಲಿ ಕೂರಿಸಿ ಆ ಶಾಪದ ವಿಷಯ ಹೇಳಿ ಮೋಸ ಮಾಡಿದ್ದಾರೆ ಅಂತ ಗಲಾಟೆ ಮಾಡ್ತೀಯಾ? ಎರಡೂ ಅಲ್ಲ. ಮತ್ತೆ ನಿತ್ಯನ್ನ ಜೈ ಮನೆಗೆ ಕಳಿಸ್ತೀನಿ. ಆರ್ ಯು ಓಕೆ ಅಕ್ಕ? ನಿತ್ಯ ಕೆಲ್ಸವ್ರನ್ನ ಕಳ್ಸಿದ್ಲು ಅನ್ನೋ ಫ್ರಸ್ಟ್ರೇಷನ್ ಅಲ್ಲಿ ಮೈಂಡ್ ಡಿಸ್ಟರ್ಬ್ ಆಗಿ ಮಾತಾಡ್ತಾ ಇದೀಯ ಅಲ್ವಾ? ನಿನ್ನ ಮಾತು ಹಾಗೆ ಇದೆ. ಮತ್ತಿನ್ನೇನಕ್ಕ ನೀನು ಹೇಳೋದು? ನಿತ್ಯ ಒಂದಿನ ಅವನ ಜೊತೆ ಇದ್ದಿದ್ದಕ್ಕೆ ನಮಗೆ ಎದುರು ಮಾತಾಡ್ತಿದ್ದಾಳೆ. ಇನ್ನು 5 ದಿನ ಅವನ ಮನೇಲಿದ್ರೆ ಮತ್ತೆ ನಮ್ಮ ಬಗ್ಗೆ ಯೋಚನೆ ಮಾಡ್ತಾಳಾ?
ಕಾಫಿ ಚೆನ್ನಾಗಿಲ್ದೇ ಇದ್ದಿದ್ದಕ್ಕೆ ಕೆಲಸದವಳನ್ನ ಈ ಮನೆಯಿಂದ ಕಳ್ಸಿದಾಳೆ. ಇದೇ ಇನ್ಸಿಡೆಂಟ್ ಜೈ ಮನೇಲಿ ನಡೆದ್ರೆ ಏನಾಗುತ್ತೆ, ಅವರು ಕೂಡ ಇನ್ನೊಬ್ರು ಹೊಸ ಕೆಲಸದವ್ರನ್ನ ತರ್ತಾರೆ. ನಿತ್ಯನ್ನ ಆ ಮನೆಯಿಂದ ಕಳಿಸ್ತಾರೆ. ಸುಮ್ನೆ ರಾಕ, ಬರೀ ಕಾಫಿಗೆ ನಿತ್ಯನ್ ಬೇಡ ಅಂತಾರ? ನಾನ್ ಹೇಳಿದ್ದು ಚಿಕ್ಕ ಎಕ್ಸಾಂಪಲ್ ಮಾತ್ರ ಅಭಿ. ಅಂಥದ್ದು 5 ದಿನದಲ್ಲಿ ಎಷ್ಟಾದ್ರೂ ನಡಿಬಹುದು. ಅಥವಾ ನಿತ್ಯನೇ ಆ ಮನೇಲಿರೋಕಾಗದೆ ಬರಬಹುದು. ಆ ಮನೇಲಿರೋ ಎಲ್ಲರ ಬಗ್ಗೆ ನಾನು ಚೆನ್ನಾಗಿ ಸ್ಟಡಿ ಮಾಡಿದ್ದೀನಿ. ಶಾಪ ದೂರ ಆಗತ್ತೋ ಇಲ್ವೋ ಅಂತ ಭಯದಲ್ಲೇ ಭಕ್ತಿ ಮುಸ್ಕಲ್ಲೇ ಬದುಕ್ತಿರೋ ಅಜ್ಜಿ, ವಂಶ ಉಳಿಯತ್ತೋ ಇಲ್ವೋ ಅನ್ನೋ ಟೆನ್ಷನ್ನಲ್ಲಿರೋ ಜನಾರ್ದನ್, ಅವನಿಗೆ 2ನೇ ಹೆಂಡತಿಯಾಗಿ ಆ ಮನೆಗೆ ಕಾಲಿಟ್ಟು ಸ್ಥಾನಕ್ಕೋಸ್ಕರ ಹೋರಾಡ್ತಿರೋ ಕಲ್ಪನಾ, ಮನೆ ಅಳಿಯಾಗಿರೋ ಗಂಡನ್ ಜೊತೆ ನಾಚಿಕೆ ಇಲ್ದೆ ಬದುಕ್ತಿರೋ, ಆ ಮನೆಗೆ ತನ್ನ ಮಗಳನ್ನೇ ಸೊಸೆಯಾಗಿ ಮಾಡಿ ಅಧಿಪತ್ಯ ಪಡ್ಕೋಬೇಕು ಅನ್ಕೊಂಡಿರೋ ಚಂದ್ರಿಕಾ, ಜೈನ ಮದ್ವೆ ಮಾಡ್ಕೋಬೇಕು ಅಂತ ಕನಸು ಕಾಣ್ತಿರೋ ಮಿಸ್ ಬ್ಯಾಂಗ್ಳೂರ್ ಸ್ಪರ್ಧೆಯಲ್ಲಿ ನಿತ್ಯ ಮುಂದೆ ಸೋತ್ ಹೋಗಿ ನಿತ್ಯ ಬಗ್ಗೆ ಜಲಸಿ ಇಟ್ಕೊಂಡಿರೋ ಸ್ವಪ್ನ. ಇವ್ರೆಲ್ಲರ ಮಧ್ಯ ನಿತ್ಯನ ಒಂದ್ಸಲ ಊಹಿಸ್ಕೋ. ಇಮ್ಯಾಜಿನೇಷನ್ಗೆ ಸಿಕ್ತಿಲ್ಲ ಅಕ್ಕ. ನನಗ್ ಸಿಗ್ತಾ ಇದೆ ಕಣೋ. ಖಂಡಿತ ಆ ಕ್ಯಾರೆಕ್ಟರ್ಸ್ ಮಧ್ಯ ನಿತ್ಯ ಇರೋದಕ್ಕಾಗಲ್ಲ. ಅಂಥ ಸಂಪ್ರದಾಯಸ್ಥರ ಕುಟುಂಬ ನಮ್ಮ ಕೋಪಿಷ್ಟೆ ನಿತ್ಯನ ಸಹಿಸ್ಕೊಳ್ಳೋದು ಇಲ್ಲ. 5 ದಿನ ಅಲ್ಲ, ಒಂದೇ ದಿನದಲ್ಲಿ ನಿತ್ಯ ವಾಪಸ್ ಬಂದ್ರು ನಾವು ಆಶ್ಚರ್ಯ ಪಡೋ ಹಾಗಿಲ್ಲ. ಎಲ್ಲ ಚೆನ್ನಾಗಿದೆ, ಆದ್ರೂ ಆ ಮನೆಗೆ ಹೋಗೋದಿಕ್ ನಿತ್ಯ ಒಪ್ಕೋತಾಳ? ಜೈಗೋಸ್ಕರ ಅವಳು ಎಲ್ಲಿಗೆ ಬೇಕಾದ್ರೂ ಹೋಗ್ತಾಳೆ. ಮತ್ತೆ ಜೈ ಒಪ್ಕೋತಾನ? ನಂಬರ್ 1 ಪೊಸಿಷನ್ಗೋಸ್ಕರ ಅವನು ಏನಾದ್ರೂ ಮಾಡ್ತಾನೆ. ಒಟ್ನಲ್ಲಿ ಒಳ್ಳೆ ಪ್ಲಾನೇ ಮಾಡಿದ್ಯಾ ಅಕ್ಕ. ಜೈ, ಇನ್ನು ವಾರ್ 1 ಸೈಡೇ, ಬಿ ರೆಡಿ. ಏನ್ ಎಲ್ರೂ ಡಲ್ಲ ಕೂತಿದ್ದೀರಾ? ತಿಂಡಿ ತಿನ್ನೋಣ ಬನ್ನಿ. ಸ್ವಪ್ನ, ಡೈನಿಂಗ್ ಟೇಬಲ್ ಮೇಲೆ ಇಡ್ಲಿ ತಂದಿಡು. ಇಟ್ಟಿದ್ದೀನಮ್ಮ. ವಡೆ ರೆಡಿ. ದೋಸೆ ರೆಡಿ. ಚಟ್ನಿ ಸಾಂಬಾರು ಅದು ಕೂಡ ರೆಡಿ ಇದೆ. ಏನಿದು ಬೆಳ್ಗಿನೇ ಏನೋ ನಡೆಸಿದಳಲ್ಲ? ಅಮ್ಮ, ಎಲ್ಲ ರೆಡಿ ಇದೆ. ಇನ್ ತಿಂಡಿ ತಿನ್ನೋದಷ್ಟೇ ಬಾಕಿ. ಅಣ್ಣ, ಅಜ್ಜಿ ಬನ್ನಿ ತಿಂಡಿ ತಿನ್ನೋಣ ಬನ್ನಿ. ಬಾ ಅಜ್ಜಿ. ಸ್ವಪ್ನ, ನೀನ್ ಹೋಗಿ ಮಾವನ್ ಕರ್ಕೊಂಡ್ ಬಾಮ್ಮ. ಓಕೆ. ಬನ್ನಿ ಅತ್ಗೆ. ಚಂದ್ರಿಕಾ, ಎಲ್ಲರನ್ನೂ ಟಿಫನ್ ಮಾಡಕ್ ಕರ್ದೆ, ನನ್ನ ಕರೀಲಿಲ್ಲ. ಎದುರುಗೆ ನಿಂತಿದ್ದೀರಲ್ಲ, ಮತ್ತೆ ಕರಿಬೇಕಾ? ಸ್ವಲ್ಪ ಮರ್ಯಾದೆಯಿಂದ ಕರಿಬೋದಲ್ಲ? ನಿಮಗೆ ಮರ್ಯಾದೆ ಯಾಕೆ ಇಲ್ವಾ? ಇದೆ ಅಂತ ನೀವ್ ಅನ್ಕೊಂಡಿದ್ದೀರಾ? ತಮಾಷೆ. ಕೂತ್ಕೊಳ್ಳಿ ಅಜ್ಜಿ. ಚಂದ್ರಿಕಾ ನಮ್ಮೆಲ್ರಿಗೆ ಅಂತ ಕಷ್ಟಪಟ್ಟು ತಿಂಡಿ ರೆಡಿ ಮಾಡಿದಾಳೆ. ಯಾವತ್ತೂ ಇಲ್ಲದ್ದು ಅಡ್ಗೆ ಮನೆ ಕೆಲಸ ಇವತ್ತ್ಯಾಕೆ? ನೀವ್ ನಿಶ್ಚಿತಾರ್ಥ ಕ್ಯಾನ್ಸಲ್ ಆಗಿರೋ ನೋವಲ್ಲಿದ್ದೀರಲ್ಲ ಅತ್ಗೆ. ಅಜ್ಜಿ ಅಣ್ಣ ಕೂಡ ಡಲ್ ಆಗಿದ್ದಾರೆ. ಜೈ ಕೂಡ ಬೇಜಾರ್ ಮಾಡ್ಕೊಂಡಿದ್ದಾನೆ. ನೀವು ಮಾತ್ರ ಫುಲ್ಲು ಹ್ಯಾಪಿ ಆಗಿರೋ ಹಾಗಿದೆ. ಅದನ್ನ ಬಾಯ್ಬಿಟ್ಟು ಹೇಳ್ಬೇಕಾ? ಎಲ್ರೂ ಬೇಜಾರಲ್ಲಿದ್ರೆ ಊಟ ತಿಂಡಿ ವ್ಯವಸ್ಥೆ ಯಾರು ನೋಡ್ಕೋತಾರೆ? ಅದಕ್ಕೆ ನಾನ್ ತಗೊಂಡೆ ಅತ್ಗೆ. ಇದನ್ನ ಜವಾಬ್ದಾರಿ ತಗೊಳ್ಳೋದು ಅನ್ನಲ್ಲ, ಹಬ್ಬ ಮಾಡೋದು ಅಂತಾರೆ. ಬಾ ಜೈ, ಕೂತ್ಕೋ. ಸ್ವಪ್ನ, ಮಾವಂಗ್ ಏನ್ ಬೇಕು ಅಂತ ಕೇಳ್ಬಡ್ಸು. ಯಾಕೆ ಎಲ್ಲರೂ ಡಲ್ ಆಗಿದ್ದೀರಾ? ನಿತ್ಯ ಎಫೆಕ್ಟ್ ಮಾವ. ನಡೆದಿರೋ ಎಂಗೇಜ್ಮೆಂಟ್ ನಿತ್ಯಗೆ ಎಂಜಾಯ್ಮೆಂಟ್ ಆಯ್ತು, ನಮ್ ಫ್ಯಾಮಿಲಿಗೆ ಮಾತ್ರ ಪನಿಷ್ಮೆಂಟ್ ಆಯ್ತು ಮಾವ. ಸಾರಿ, ನಿಮ್ಗೆಲ್ಲ ಒಂದು ವಿಷಯ ಹೇಳೋದು ಮರ್ತಿದ್ದೆ. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿಲ್ಲ, ಮದುವೆ ನಡೆಯುತ್ತೆ.